ಸ್ನೇಹಿತರೆ, ಇದು ನೋಡಿ ನಮ್ಮ ಹಾಸನ ನಗರದ 80 ಫೀಟ್ ರಸ್ತೆ. 80 ಫೀಟ್ ರಸ್ತೆ RMC ಗೇಟಿಂದ ಹಿಡಿದು ನಮ್ಮ ಸಾಲ್ಗಾಮಿ ಗೇಟ್ ರಿಂಗ್ ರೋಡ್ ಬಳಿ ಹೋಗ್ತಾ ಇದೆ. ಸುಮಾರು 5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಹಾಕಿ ರಸ್ತೆಗೆ ಅಂತ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೆಂಟ್ ಆಗಿ ಇವತ್ತು ಒಬ್ಬ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದಾನೆ ಹುಡುಗ. ಕೆಲವು ಜನ ವೀಲಿಂಗ್ಗಳು ಮಾಡ್ತಾ ಇದ್ದಾರೆ, ಅವರು ಬಿದ್ದೋಗ್ತಾರೆ. ಅವ್ರು ಬಿದ್ದೋದ್ರೆ ಪರವಾಗಿಲ್ಲ, ಅಮಾಯಕರೆಲ್ಲ ಬಂದು ಆಕ್ಸಿಡೆಂಟ್ ಆಗಿ ಬೇರೆಯವ್ರಿಗೂ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ಪೀಡ್ ಬ್ರೇಕರ್ಸ್ ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿರ್ಲಕ್ಷ್ಯ ತೋರಿಸಿದ್ರೆ ನಾವೆಲ್ಲ ಒಂದು ಸತಿ ಬಂದುಬಿಟ್ಟು ಸ್ಟ್ರೈಕ್ ಬೇಕಾಗುತ್ತದೆ. ದಯವಿಟ್ಟು ಗಮನ ಹರಿಸಿ ನೋಡಿ. ಸ್ನೇಹಿತರೆ ನೋಡಿ, ನಮ್ಮ ಹಾಸನ ನಗರದ 80 ಫೀಟ್ ರಸ್ತೆ, ಡಾಕ್ಟರ್ APJ ಅಬ್ದುಲ್ ಕಲಾಂ 80 ಫೀಟ್ ರಸ್ತೆಯಲ್ಲಿ ಆಗಿರುವಂತಹ ಅಪಘಾತಗಳು ನೋಡಿ. ಇವತ್ತು ಸ್ಕೂಟಿ ಆಕ್ಟಿವಾನಲ್ಲಿ ವೇಗವಾಗಿ ಚಲಿಸ್ತಾ ಇದ್ದ ಒಬ್ಬ ಹುಡುಗ ಬಂದು ಗುದ್ದಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿ ತುಂಬ ಗಾಯ ಆಗಿದೆ. ದಯವಿಟ್ಟು ನಮ್ಮ ನಗರಸಭೆ ಹಾಗೂ ಅಧಿಕಾರಿಗಳು ಯಾರಿದ್ದಾರೆ ಅವರಲ್ಲಿ ವಿನಂತಿ, 5 ವರ್ಷದಿಂದ ಸುಮಾರು ಹೇಳ್ತಾ ಇದ್ದೀವಿ ಈ ರೋಡಿಗೆ ಸ್ಪೀಡ್ ಬ್ರೇಕರ್ ಹಾಕಬೇಕು ಅಂತ. ಯಾರು ಗಮನಕ್ಕೆ ಬರ್ತಾ ಇಲ್ಲ. ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಾ ಇದೆ. ಹುಡುಗರು ವೀಲಿಂಗ್ಗಳು ಮಾಡ್ತಾ ಇದ್ದಾರೆ. ಅದೇನು ಮಾಡಬೇಕು ಅಂತ ಇದ್ದಾರೆ ಜನ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಮಾಡಬೇಕಾಗಿ, ಸರಿಯಾಗಿ ಕ್ರಮ ತಗೋಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.